ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರತಕ್ಕಂತ ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕೆ ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ. ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕಿಲ್ಲ ಉದ್ಘಾಟನೆಯ ಭಾಗ್ಯ. ಪಾಳು ಬಿದ್ದ ಲಕ್ಷಾಂತರ ರೂಪಾಯಿ ವೆಚ್ಚದ ಕಟ್ಟಡ. ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಕ್ಯಾಂಟೀನ್ ನಿರ್ಮಿಸಲಾಗಿದೆ. ಡಿಡಿಪಿಐ ಕಚೇರಿಯ ಎದುರೇ ಇರುವಂತಹ ಇಂದಿರಾ ಕ್ಯಾಂಟೀನ್ ಇದಾಗಿದೆ. ಆದರೆ ಉದ್ಘಾಟನೆಗೂ ಮುನ್ನ ಕ್ಯಾಂಟೀನ್ ಸಂಪೂರ್ಣವಾಗಿ ಹಾಳಾಗಿದೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರತಕ್ಕಂತ ಒಂದು ಕ್ಯಾಂಟೀನ್ ಆಗಿರುವಂತದ್ದು ಇಂದಿರಾ ಕ್ಯಾಂಟೀನು. ಇನ್ನ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ವರ್ಷಗಳು ಕಳೆದಿದೆ, ಆದ್ರೆ ಪಾಳು ಬಿದ್ದೋಗಿದೆ. ಯಾಕಂದ್ರೆ ಯೂಸ್ ಮಾಡ್ತಾ ಇಲ್ಲ, ಅದನ್ನ ಯಾರು ಕೂಡ ಬಳಕೆ ಮಾಡ್ತಾ ಇಲ್ಲ. ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರತಕ್ಕಂತ ಒಂದು ಕ್ಯಾಂಟೀನು ಡಿಡಿಪಿಐ ಕಚೇರಿ ಎದುರೇ ಇದೆ. ಉದ್ಘಾಟನೆಗೂ ಮುನ್ನ ಇಡೀ ಸಂಪೂರ್ಣವಾಗಿ ಕ್ಯಾಂಟೀನ್ ಹಾಳಾಗೋಗಿದೆ. ಅಲ್ಲಿ ನೋಡಿ, ಬೇಕಾಗಿರ್ತಕ್ಕಂಥ ವಸ್ತುಗಳು ಏನೇನಿದೆ ಅದನ್ನೆಲ್ಲ ಕೂಡ ತಗೊಂಡ್ಬಂದಿಟ್ಟಿದ್ದಾರೆ. ಆದ್ರೆ ಯೂಸ್ ಮಾಡ್ಕೋಬೇಕಲ್ವಾ, ಬಳಸ್ಬೇಕಲ್ವಾ. ವಾಟರ್ ಫಿಲ್ಟರ್ ಇದೆ, ಅದಕ್ಕೇನು ಆ ಕ್ಯಾಂಟೀನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಆದ್ರೆ ಉದ್ಘಾಟನೆ ಮಾಡಬೇಕಾಗಿತ್ತು, ಅದನ್ನ ಮರ್ತೋಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಪಾಪ ನೆನಪಾಗಿಲ್ಲ ಅಂತ ಅನ್ಸುತ್ತೆ. ಇನ್ನ ಇಂದಿರಾ ಕ್ಯಾಂಟೀನ್ ಗ್ಲಾಸ್ಗಳೆಲ್ಲವೂ ಕೂಡ ಪೀಸ್ ಆಗಿದೆ. ನೀವೇನ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ದೊಡ್ಡದಾದಂತಹ ಮಿಷಿನ್ಗಳು, ರುಬ್ಬೋಕೆ, ಅನ್ನ ಬೇಸಕ್ಕೆ. ರಾತ್ರಿ ಆದ್ರೆ ಕುಡುಕರ ಅಡ್ಡವಾಗ್ತಾ ಇದೆಯಂತೆ ಈ ಕ್ಯಾಂಟೀನು. ಉದ್ಘಾಟನೆ ಆಗದೆ ಇರತಕ್ಕಂಥ ಕ್ಯಾಂಟೀನ್ ಇದು. ಇಷ್ಟಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಉದ್ಘಾಟನೆ ಮಾಡೋಕೆ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಅಧಿಕಾರಿಗಳ ಕಣ್ಣಿಗೆ ಈ ಕ್ಯಾಂಟೀನ್ ಇನ್ನು ಬಿದ್ದಂತೆ ಕಾಣಿಸ್ತಾ ಇಲ್ಲ. ಸಿಸಿ ಕ್ಯಾಮೆರಾ ಕೂಡ ಅಳವಡಿಕೆ ಮಾಡಿಲ್ಲ. ಕ್ಯಾಂಟೀನ್ ಕಟ್ಟಡದ ಮುಂದೆ ಲೈಟ್ ವ್ಯವಸ್ಥೆಯೂ ಕೂಡ ಇಲ್ಲ. ರಾತ್ರಿ ಆದ್ರೆ ಸಾಕು, ಕುಡುಕರು ಬರ್ತಾರೆ, ರಾತ್ರಿ ಗ್ಲಾಸ್ ಹೊಡಿತಾರೆ, ಕುಡ್ಕೊಳ್ತಾರೆ, ಹೋಗ್ತಾರೆ. ಕಟ್ಟಡದಲ್ಲಿ ಲಕ್ಷಾಂತರ ವೆಚ್ಚದ ಉಪಕರಣಗಳಿದೆ. ರಾತ್ರಿ ವೇಳೆ ಉಪಕರಣ ಕಳ್ಳತನ ಆದ್ರೂ ಕೂಡ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾರು ಬೇಕಾದ್ರೂ ತಗೊಂಡೋಗ್ಬೋದು. ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಕೂಡಲೇ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೊಸಪೇಟೆ ನಗರಸಭೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ನಮ್ಮ ವಿಜಯನಗರ ಜಿಲ್ಲಾ ಕ್ರೀಡಾಂಗಣದ ಹತ್ತಿರ ಇರತಕ್ಕಂತ ಇಂದಿರಾ ಕ್ಯಾಂಟೀನ್ ಏನಿದೆ, ಇವತ್ತು ಕಾಮಗಾರಿ ಪೂರ್ಣಗೊಂಡಿದೆ ಮತ್ತು ಗುತ್ತಿಗೆದಾರರು ಸಹ ನಮ್ಮ ಹೊಸಪೇಟೆ ನಗರಸಭೆಗೆ ಹಸ್ತಾಂತರ ಮಾಡಿದ್ದಾರೆ. ಈ ಒಂದು ಕಾಮಗಾರಿ ಮುಕ್ತಾಯಗೊಂಡಿದೆ ಮತ್ತು ಏನು ನಮ್ಮ ನಗರಸಭೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇದು ಕೂಡಲೇ ಪ್ರಾರಂಭ ಮಾಡತಕ್ಕಂತ ಯಾವುದೇ ರೀತಿಯ ಕ್ರಮ ವಹಿಸಿರುವುದಿಲ್ಲ. ಮತ್ತು ನಾವು ನೋಡಬಹುದು, ಏನ್ ನಮ್ಮ ಕಾಲೇಜ್ ಗ್ರೌಂಡ್ ಸುತ್ತಮುತ್ತ ಬಹಳಷ್ಟು ಕಾಲೇಜ್ ಇದೆ ಮತ್ತು ಶಾಲೆಗಳಿವೆ. ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿಂದ ಬರ್ತಾರೆ. ಅವ್ರಿಗೆ ಎಲ್ರಿಗೂ ಸಹ ಅನುಕೂಲ ಆಗುತ್ತೆ ಈ ಒಂದು ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾದ್ರೆ. ವಿಜಯನಗರ ಜಿಲ್ಲೆ ಇಲ್ಲಿ ಇವತ್ತು ಸುಮಾರು ಪ್ರಾಬ್ಲಮ್ಗಳಿದೆ. ಜೊತೆಗೆ ಇವತ್ತು ಮುಖ್ಯವಾಗಿ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ದಿನನಿತ್ಯ ಓಡಾಡೋ ಜಾಗ ಇದು. ವಿಜಯನಗರ ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆಗಿದೆ. ಸೊ ಆ ಕಾಮಗಾರಿ 3-4 ತಿಂಗಳಿಂದ ಮುಗಿದ್ರು ಸಹಿತ ಅದಕ್ಕೆ ಅಲ್ಲಿರ್ತಕ್ಕಂತ ಏನೋ ಒಂದು ವ್ಯವಸ್ಥೆ ಆಗಿರ್ಲಿ ಇಲ್ಲ. ಅದು ಹಂಗೆ ಬಿದ್ದಿರೋದ್ರಿಂದ ಏನು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇನಿದ್ದಾರೆ ನಗರಸಭೆಯಲ್ಲಿ, ಅವ್ರು ಬಂದು ಪರಿಶೀಲನೆ ಮಾಡ್ಬೇಕು. ಫಸ್ಟ್ ಪರಿಶೀಲನೆ ಮಾಡಿ ಅದಕ್ಕೇನಿದೆ ಅದನ್ನ ಪ್ರಾರಂಭ ಮಾಡ್ತಕ್ಕಂತ ಒಂದು ಕಾರ್ಯವನ್ನು ಈಗಲೇ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಸುಮಾರು ನೈಟ್ ಟೈಮ್ ಅಲ್ಲಿ ಕಿಡಿಗೇಡಿಗಳು ಬಂದು ಆ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ. ಸೊ ಅದು ಸಾರ್ವಜನಿಕ ಆಸ್ತಿಯನ್ನು ಸಾರ್ವಜನಿಕರೇ ಹಾಳು ಮಾಡಿದ್ರೆ ಇದು ಯಾವ ರೀತಿ ನ್ಯಾಯ ಅಂತೇಳಿ ನಾವು ಕೇಳ್ಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಜಯನಗರ ಪ್ರತಿನಿಧಿ ರಾಜು ಎಂ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ರಾಜು, ಯಾವಾಗ ಈ ಒಂದು ಕಟ್ಟಡ ನಿರ್ಮಾಣ ಆಗಿರುವಂತದ್ದು, ಹಾಗೆ ಈ ಟೆಂಡರ್ ಆಗಿರಬಹುದು ಅಥವಾ ಅಲ್ಲಿನ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇದನ್ನು ನೋಡ್ಕೊಳ್ಳುವಂತಹ ಉಸ್ತುವಾರಿಗಳು, ಎಸ್ ಈ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ, ಮಾಹಿತಿ ಲಭ್ಯವಾಗಿದೆಯಾ, ಹೇಗೆ? ಎತ್ತದ ಹೊಸಪೇಟೆಯ ಏನು ಹೃದಯ ಭಾಗದಲ್ಲಿ ಇರ್ತಕ್ಕಂತ ಒಂದು ಜಿಲ್ಲಾ ಕ್ರೀಡಾಂಗಣದ ಬಳಿ ಇಂಥದ್ದೊಂದು ಅವ್ಯವಸ್ಥೆ ಕಂಡು ಬಂದಿರುವಂತದ್ದು. ಇನ್ನು ಈ ಏನು ಇಂದಿರಾ ಕ್ಯಾಂಟೀನ್ ಅನ್ನ ಸುಮಾರು ಈಗಾಗಲೇ ಕಾಮಗಾರಿ ಪೂರ್ಣಗೊಂಡು ಸುಮಾರು 3ರಿಂದ 4-5 ತಿಂಗಳಾಗಿರುವಂತದ್ದು. ಗುತ್ತಿಗೆದಾರರು ಈಗಾಗಲೇ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನು ಡಿಡಿಪಿಐ ಆಫೀಸ್ ಎದುರುಗಡೆನೆ ಈ ಇಂದಿರಾ ಕ್ಯಾಂಟೀನ್ ಇದೆ. ಜೊತೆಗೆ ಒಂದು 3-4 ಶಾಲಾ ಕಾಲೇಜುಗಳು ಕೂಡ ಈ ಇಂದಿರಾ ಕ್ಯಾಂಟೀನ್ಗೆ ಸಮೀಪ ಇರುವಂತದ್ದು.
ಇನ್ನು ರಾತ್ರಿ ವೇಳೆ ಏನು ಕಿಡಿಗೇಡಿಗಳು ಆ ಇಂದಿರಾ ಕ್ಯಾಂಟೀನ್ ಗ್ಲಾಸ್ಗಳನ್ನೆಲ್ಲ ಪುಡಿ ಪುಡಿ ಮಾಡಿರುವಂತದ್ದು, ಜೊತೆಗೆ ಇಲ್ಲಿ ಮೇಲ್ನೋಟಕ್ಕೆ ನಗರಸಭೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ಕಾಮಗಾರಿ ಪೂರ್ಣಗೊಳಿಸಿ ಆ ಇಂದಿರಾ ಕ್ಯಾಂಟೀನ್ಗೆ ಒಂದು ಏನು CC ಕ್ಯಾಮೆರಾ ಆಗಿರ್ಬೋದು, ಜೊತೆಗೆ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಿ ಇನ್ನು ಹೊರಭಾಗದಲ್ಲಿ ಒಂದು ವಿದ್ಯುತ್ ವ್ಯವಸ್ಥೆಯನ್ನು ಕೂಡ ಏನು ಬೀದಿ ದೀಪ ಅಥವಾ ಕರೆಂಟ್ ವ್ಯವಸ್ಥೆಯನ್ನ ಮಾಡಿದ್ರೆ ಇಂಥದ್ದೊಂದು ಯಾವುದೇ ತರಹದ ಕೃತ್ಯ ಆಗದೇ ಇರೋ ರೀತಿ ಜವಾಬ್ದಾರಿಯನ್ನು ವಹಿಸಬಹುದಾಗಿತ್ತು. ಆದ್ರೆ ಏನ್ ನಗರಸಭೆ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸದೇ ಇರೋದು ಇಂಥದ್ದೊಂದು ಕೃತ್ಯಕ್ಕೆ ಕಾರಣವಾಗಿರುವಂತದ್ದು. ಹೀಗಾಗಿ ಅಲ್ಲಿನ ಸ್ಥಳೀಯರು ಕೂಡಲೇ ಈ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಬೇಕು. ಜೊತೆಗೆ ಇಲ್ಲಿನ ಶಾಲಾ ಮಕ್ಕಳಿಗೆ ಈ ಇಂದಿರಾ ಕ್ಯಾಂಟೀನ್ ಓಪನ್ ಆಗೋದ್ರಿಂದ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಅಂತಂದೇಳಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಇನ್ನು ಈಗಾಗಲೇ ಈ ವಿಚಾರ ನಗರಸಭೆ ಆಯುಕ್ತರ ಗಮನಕ್ಕೆ ಬಂದಿರುವಂತದ್ದು. ಇನ್ಮೇಲಾದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸ್ತಾರ ಇಲ್ವಾ ಅಂತಂದೇಳಿ ಕಾದ್ ನೋಡ್ಬೇಕಾಗಿದೆ. ಕಾವ್ಯ. ಎಸ್, ಥ್ಯಾಂಕ್ ಯು ರಾಜು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬಿಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಇರುವಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಒಂದು ಕ್ರೀಡಾಂಗಣದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ನ ದುಸ್ಥಿತಿ. ಈ ದುಸ್ಥಿತಿಯನ್ನ ಇದೀಗ ಕರ್ನಾಟಕ ನ್ಯೂಸ್ ಬೀಟ್ ನಿಮ್ಮ ಮುಂದಿಟ್ಟಿದೆ, ಅಧಿಕಾರಿಗಳ ಗಮನಕ್ಕೂ ತರುವಂತಹ ಪ್ರಯತ್ನವನ್ನ ಮಾಡಿದೆ. ಈಗಲಾದರೂ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಎಚ್ಚೆತ್ಕೊಂಡು ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಉದ್ಘಾಟನೆಯ ಭಾಗ್ಯವನ್ನ ತಂದುಕೊಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.